ಕಲಿಕೆಯನ್ನು ಆನಂದದಾಯಕ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಸಹಾಯಕವಾದ ಕಲಿಕಾ ಚೇತನ ಕಾರ್ಯಕ್ರಮವು ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಲ್ಲಿ ಮೂಲಭೂತವಾದ ಕಲಿಕಾ ಸಾಮರ್ಥ್ಯಗಳನ್ನು ಬಲಪಡಿಸುವುದು, ಆಸಕ್ತಿ ಮತ್ತು ಉತ್ಸಾಹವನ್ನು ಬೆಳೆಸಿ ಕಲಿಕೆಯಲ್ಲಿ ಮಗು ಆನಂದಿಸುವಂತೆ ಮಾಡುತ್ತದೆ. ಬಾಯಿಪಾಠ ಮಾಡುವ ಬದಲು ವಿದ್ಯಾರ್ಥಿಗಳು ವಿಷಯಗಳನ್ನು ಅನ್ವಯಿಕವಾಗಿ, ವೈಜ್ಞಾನಿಕವಾಗಿ, ವಿಮರ್ಶಾತ್ಮಕವಾಗಿ ಯೋಚಿಸುವಂತೆ ಮಾಡುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ಸಭೆಯಲ್ಲಿ ಮುಖ್ಯ ಶಿಕ್ಷಕರಾದ ಮಲ್ಲಪ್ಪ ಕುದರಿ, ಕಲಿಕಾ ಟಾಟಾ ಸಂಸ್ಥೆಯ ಸಂಯೋಜಕರಾದ ವೀರೇಶ್ ಹಂಚಿನಾಳ್, ಶಿಕ್ಷಕರಾದ ಶ್ರೀಮತಿ ರಮ್ಯಾ, ಶ್ರೀಮತಿ ಜ್ಯೋತಿಲಕ್ಷ್ಮಿ ಸಜ್ಜನ್, ಪಾಲಕರು, ಮುದ್ದು ಮಕ್ಕಳು ಭಾಗವಹಿಸಿದ್ದರು. ಪಾಲಕರ ಸಭೆಯನ್ನು ಕುರಿತು ಮತ್ತು ಕಲಿಕಾ ಚೇತನ ಕಾರ್ಯಕ್ರಮ ಕುರಿತು ಪಾಲಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಸಂಯೋಜಕರಾದ ವೀರೇಶ್ ಹಂಚಿನಾಳ್ ಅವರು ಮಾತನಾಡಿದರು. ಈ ಕಲಿಕಾ ಚೇತನ ಕಾರ್ಯಕ್ರಮಕ್ಕೆ ಅಂತೇಳಿ ಒಂದಿಷ್ಟು ಪುಸ್ತಕಗಳನ್ನ ಮಾಡಿದೀವಿ, ವರ್ಕ್ ಬುಕ್ಗಳನ್ನ ಮಾಡಿದೀವಿ. ಆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬ ಮಗುವಿಗೂ ಕೂಡ ಒಂದೊಂದು 4 ಪುಸ್ತಕಗಳಿದೆ, 4 ಅಭ್ಯಾಸ ಪುಸ್ತಕಗಳಿದೆ. 9 ತಿಂಗಳ ಮಟ್ಟನ ಆ ಮಕ್ಕಳು ಏನ್ ಮಾಡ್ತಾರೆ, 4 ಅಭ್ಯಾಸ ಪುಸ್ತಕಗಳನ್ನ ಪ್ರತಿನಿತ್ಯ 4:30 6:30 ಮಟ್ಟನ ಮಕ್ಕಳು ಏನ್ ಮಾಡ್ತಾರೆ, ಇಲ್ಲಿ ಆ ತರಗತಿಯಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ಒಂದು ತರಗತಿ, ನಾಳೆ ನಿಮ್ಮ ಮಕ್ಕಳು ಇಲ್ರಿ ನಮ್ಮ ಮಗ ಗೊತ್ತೇ ಇಲ್ಲ, ನಮಗೆ ಹೇಳೇ ಇಲ್ಲ, ಶಾಲೆ ನೋಡಿದ್ರೆ 4:30 ಬಿಟ್ಟೈತಿ, ನನ್ನ ಮಗ ಇನ್ನೂ ಬರ್ಲಿಲ್ಲ ಅಂತ ಹೇಳಿ ಅನ್ಬಾರ್ದಂತೆ. ಅದಕ್ಕೆ ಒಂದು ಪಾಲಕರ ಸಭೆ ಕರೆದು ಇದನ್ನ ಯಾಕೆ ಮಾಡ್ತಾ ಇದೀವಿ, ಯಾರು ಮಾಡ್ತಾ ಇದೀವಿ, ಏನು ಉದ್ದೇಶ ಅನ್ನೋದಕ್ಕೆ ಈ ಒಂದು ಪಾಲಕರ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ. ಕಲಿಕೆಗೆ ಸಂಬಂಧಪಟ್ಟಂತೆ ಇವೆಲ್ಲ ಮಕ್ಕಳದವಲ್ಲ, ಇವು ಭಾಳ ಇಂಪಾರ್ಟೆಂಟ್ ನಮಗೆ. ಅದರಲ್ಲಿ ವಿಶೇಷವಾಗಿ ಜ್ಯೋತಿ ಮೇಡಮ್ ಅವರು ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಭಾಳ ಆಸಕ್ತಿಯಿಂದ ಕಲಿಸ್ತಾರೆ. ಅವರು ಅವ್ರ ಹತ್ರ ಕಲ್ತಿರುವಂಥ ಮಕ್ಕಳು ಏನಪ್ಪ ಅಂದ್ರೆ ನೆಕ್ಸ್ಟ್ ಮುಂದಿನ ವರ್ಷ ಬೇರೆ ಕ್ಲಾಸಿಗೆ ಹೋಗ್ತಾವಲ್ಲ, ಅಷ್ಟೊತ್ತಿಗೆ ಅಲ್ಲೇ ಉಳಿದ ಮಕ್ಕಳು ಹಂಗನ ಅವರು ಜಾಣರಾಗಿರ್ತಾರೆ. ಹಂಗೆ ಈ ಮಕ್ಕಳು ಕೂಡ ಈ ವರ್ಷ ಸರ್ ಹೇಳಿದಂಗೆ ನೀವೇನಪ್ಪ ಅಂದ್ರೆ 6:30ವರೆಗೆ ನಮ್ಮ ಶಾಲೆ ಒಳಗಿರಲಿ, 6:30ವರೆಗೆ ಇಲ್ಲೇ ಕಲೀಲಿ. ಅವ್ರ ಟೀಚರ್ ಏನು ಹೇಳ್ಕೊಡ್ತಾರೆ ಅದನ್ನೆಲ್ಲ ನೀವು ಮಕ್ಕಳೆಲ್ಲಾದ್ರಲ್ಲ, ನೀವು ಟೀಚರ್ ಹೇಳ್ಕೊಟ್ಟಿದ್ದನ್ನು, ರಮ್ಯ ಟೀಚರ್ ಬರ್ತಿರ್ತಾರ, ಸರ್ ಬರ್ತಿರ್ತಾರ, ನಾನು ಬರ್ತಿರ್ತೀನಿ, ಮತ್ತು ಮೇಡಮ್ ಅವ್ರು ಇರ್ತಾರ. ಅವರು ಮೇಡಮ್ ಅವ್ರು ಏನು ಹೇಳಿದಾರೆ ಅದು ಚಾನ್ಸು ತಪ್ಪದೆ ನೀವು ಮಾಡಬೇಕು ಕೆಲಸ. ಅವ್ರು ಕೊಟ್ಟಿರುವಂಥ ಪೇಪರ್ ಕಟಿಂಗ್ಸ್ ಆಗಿರ್ಬೋದು, ಕ್ರಾಫ್ಟ್ ಆ್ಯಕ್ಟಿವಿಟಿ ಆಗಿರ್ಬೋದು, ಅಥವಾ ಅಕ್ಷರಗಳ ಪರಿಕಲ್ಪನೆ ಬರುವಂಥದ್ದಾಗಿರ್ಬೋದು, ಒಂದು ವಾಕ್ಯ ರಚನೆ ಆಗಿರ್ಬೋದು, ವಾಕ್ಯ ಜೋಡಣೆ ಆಗಿರ್ಬೋದು, ಮಾತನಾಡ್ತಕ್ಕಂಥ ಕೌಶಲ ಆಗಿರ್ಬೋದು, ಸಂಭಾಷಣೆ ಮಾಡ್ತಕ್ಕಂಥ ಕೌಶಲ ಆಗಿರ್ಬೋದು, ಅವನ್ನೆಲ್ಲ ನೀವು ಕಲ್ತ್ಕೋಬೇಕು. ಮಕ್ಕಳು ಕಲ್ತ್ಬಿಟ್ಟು ಇವತ್ತೇನು ಕಲ್ತಿರೋ ಅನ್ನೋದನ್ನು ಮನ್ಯಾಗ ಹೇಳ್ಬೇಕು. ನೋಡಿ ಅಜ್ಜಿ ಬಂದಾಳ, ಆಕಿ ಮಕ್ಕಳು ಇರ್ಬೇಕಿಲ್ಲ, ಅವ್ರಿಗೆಲ್ಲ ಹೇಳಿದ್ರೆ ಏನಾಗುತ್ತಂದ್ರೆ ಭಾಳ ಖುಷಿ ಆಗುತ್ತೆ. ನೀವು ಮಕ್ಕಳೆಲ್ಲ ಹೋಗಿ ಇವತ್ತು ನಾ ಇಂಥದ್ದು ಕಲ್ತಿದ್ದೀನಿ ಅಂತ ನಿಮ್ಮ ತಂದೆ ತಾಯಿ ಹೇಳ್ಬಿಟ್ರೆ ಅವ್ರಿಗೆ ಭಾಳ ಖುಷಿ ಆಗುತ್ತೆ. ಅದಕ್ಕೆ ಇಲ್ಲಿ ಶಾಲೆಯೊಳಗೆ ಏನು ಕಲ್ತಿದ್ರಿ ಅದನ್ನು ಹೋಗಿ ಅಲ್ಲಿ ಹೇಳಬೇಕು, ಓದಿ ಹೇಳಬೇಕು. ಹಾಡು ಕಲ್ತಿದ್ರೆ ಹಾಡು ಹೇಳಬೇಕು, ಗೊತ್ತೈತಲ್ಲ ಏನು ಕೆಲಸ ಮಾಡಿರ್ತೀವಿ ಅದೆಲ್ಲ ಹೇಳಿ ಮಕ್ಕಳು ಚೆನ್ನಾಗಿ ಕಲೀಲಿ. ಈ ಮಕ್ಕಳು ನಮಗೆ ಭಾಳ ಇಂಪಾರ್ಟೆಂಟ್. ಎಷ್ಟು ಜಾಣರಿರುವಂಥ ಮಕ್ಕಳು ಎಷ್ಟು ಇಂಪಾರ್ಟೆಂಟ್, ಈ ಮಕ್ಕಳು ಅಷ್ಟೇ ಇಂಪಾರ್ಟೆಂಟ್ ನಮಗೆ. ಆಮೇಲೆ ಸರ್ ಹೇಳ್ದಂಗೆ ಏನಪ್ಪ ಅಂದ್ರೆ ನಮ್ಮ ಶಾಲೆಯೊಳಗೆ ಸಬ್ಜೆಕ್ಟ್ 410 ಮಕ್ಕಳು. ಆ 410 ಮಕ್ಕಳೊಳಗೆ 25 ಮಕ್ಕಳನ್ನ ತೊಗೊಂಡ್ರು. ಈ 25 ಮಕ್ಕಳನ್ನ ಯಾಕೆ ತೊಗೊಂಡ್ರು, ಇವ್ರು ಚೆನ್ನಾಗಿ ಆಗಲಿ ಅಂತ, ಇವ್ರು ಬೆಳಿಬೇಕು. ಇವರು ಎಲ್ಲ ಮಕ್ಕಳಂಗೆ ಮುಂದೊಬ್ಬ ಒಳ್ಳೆ ಆಫೀಸರ್ ಆಗಬೇಕು, ಒಳ್ಳೆ ಶಿಕ್ಷಕ ಆಗಬೇಕು, ಒಳ್ಳೆ ಗೌರ್ಮೆಂಟ್ ನೌಕರಿ ತೊಗೋಬೇಕು, ಮುಂದೆ ಒಬ್ಬ ಒಳ್ಳೆ ತಂದೆಯಾಗಿ ತಾಯಿಯಾಗಿ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು. ಈ ದೇಶದ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ, ತನ್ನ ಬಗ್ಗೆ ಅಭಿಮಾನ ಹೊಂದತಕ್ಕಂಥ ವ್ಯಕ್ತಿ ಆಗಬೇಕಂತೇಳಿ ಅವರು ಭಾಳಷ್ಟು ಸಪೋರ್ಟ್ ಮಾಡಿ ಕಲಿಸ್ತಾ ಇದ್ದಾರೆ. ವೀಕ್ಷಿಸಿದ್ದಕ್ಕಾಗಿ ಸರ್ವರಿಗೂ ವಂದನೆಗಳು.